ಎಲ್ಲರಿಗೂ ಜೈ ಜಿನೇಂದ್ರ. ನನ್ನ ಹೆಸರು ಪ್ರಾಂಜಲಿ ಜೈನ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈಗ ವರ್ತಮಾನ ಕಾಲದ 6ನೇ ತೀರ್ಥಂಕರರಾದ ಭಗವಾನ್ ಪದ್ಮಪ್ರಭ ತೀರ್ಥಂಕರರ ಬಗ್ಗೆ ಮಾತನಾಡಲು ಇಚ್ಛಿಸುತ್ತೇನೆ. ಪದ್ಮಪ್ರಭ ಪದ್ಮಪಾಲಾಶಲೇಶ್ಯ ಪದ್ಮಾಲಯಾಲಿಂಗಿತ ಚಾರುಮೂರ್ತಿ ಬಾಬೋ ಭವಾನ್ ಭವ್ಯ ಪಾಯೋರುಹಾಣಾಂ ಪದ್ಮಕರಾಣಾಮಿವ ಪದ್ಮಬಂಧು. ಜಗತ್ತಿನಲ್ಲಿ ಧರ್ಮವೆಂಬ ತೀರ್ಥವನ್ನು ಹರಿಸುವವರು, ಅಂದರೆ ಜೀವಿಗಳ ಹಿತಕ್ಕಾಗಿ ಧರ್ಮೋಪದೇಶವನ್ನು ಮಾಡುವ ಭಗವಾನ್ ಜಿನೇಂದ್ರರೇ ತೀರ್ಥಂಕರರು. ಧರ್ಮ ಅನಾದಿಯಾದರೂ ಆಗಾಗ ಈ ಧರ್ಮದಲ್ಲಿ ನಾನಾ ಕಾರಣಗಳಿಂದ ಶಿಥಿಲಾಚಾರ ಉಂಟಾದಾಗ ಧರ್ಮದ ಪುನರುದ್ಧಾರಕ್ಕಾಗಿ ಜನಿಸಲ್ಪಡುವ ಮಹಾಮಹಿಮರೇ ತೀರ್ಥಂಕರರು. ಈ ಭರತ ಭೂಮಿಯಲ್ಲಿ ಭೂತ, ಭವಿಷ್ಯತ್, ವರ್ತಮಾನ ಕಾಲದಲ್ಲಿ 24, 24ರಂತೆ ಒಟ್ಟು 72 ಮಂದಿ ತೀರ್ಥಂಕರರಿದ್ದಾರೆ. ಈ ಪುಣ್ಯಾತ್ಮರು ಮಾತೆಯ ಗರ್ಭಕ್ಕೆ ಬರುವಾಗ ಗರ್ಭಾವತರಣ ಕಲ್ಯಾಣವನ್ನು, ಜನನವಾದಾಗ ಜನ್ಮ ಕಲ್ಯಾಣವನ್ನು, ದೀಕ್ಷೆಯನ್ನು ತೆಗೆದುಕೊಂಡಾಗ ದೀಕ್ಷಾ ಕಲ್ಯಾಣವನ್ನು, ಕೇವಲ ಜ್ಞಾನವನ್ನು ಪಡೆದಾಗ ಕೇವಲ ಜ್ಞಾನ ಕಲ್ಯಾಣವನ್ನು ಹಾಗೂ ನಿರ್ವಾಣ ಪದವಿಯನ್ನು ಪಡೆದಾಗ ಮೋಕ್ಷ ಕಲ್ಯಾಣವನ್ನು ಸೌಧರ್ಮೇಂದ್ರಾದಿ ದೇವತೆಗಳು ಆಚರಿಸುತ್ತಾರೆ. ಇವೇ ಪಂಚಕಲ್ಯಾಣಗಳು. ಈ ಪಂಚಕಲ್ಯಾಣಗಳನ್ನು ಹೊಂದಿದ ಮಹಾಮಹಿಮರೇ ತೀರ್ಥಂಕರರು. ಈಗ ನಾವು ವರ್ತಮಾನ ಕಾಲದ 6ನೇ ತೀರ್ಥಂಕರರಾದ ಭಗವಾನ್ ಪದ್ಮಪ್ರಭ ತೀರ್ಥಂಕರರ ಬಗ್ಗೆ ತಿಳಿಯೋಣ. ದಾತಕಿ ಖಂಡವೆಂಬ ದ್ವೀಪ. ಇಲ್ಲಿನ ಸೀತಾ ನದಿಯ ದಕ್ಷಿಣ ಭಾಗದಲ್ಲಿ ವತ್ಸವೆಂಬ ದೇಶ. ಇಲ್ಲಿ ಸುಸಿಮಾ ಎಂಬ ನಗರ. ಅಪರಾಜಿತನೆಂಬ ರಾಜ್ಯವಾಳುತ್ತಿದ್ದನು. ಒಮ್ಮೆ ಅವನಿಗೆ ವೈರಾಗ್ಯ ಭಾವ ಉಂಟಾಯಿತು. ತನ್ನ ಮಗನಾದ ಸುಮಿತ್ರ ಎಂಬುವನಿಗೆ ರಾಜ್ಯವನ್ನು ವಹಿಸಿ ಪಿಹಿತಾಶ್ರವ ಮುನಿಗಳ ಬಳಿ ದೀಕ್ಷೆಯನ್ನು ತೆಗೆದುಕೊಂಡನು. ಷೋಡಶಾಕಾರಣ ಭಾವನೆಗಳನ್ನು ನೆನೆದು ತೀರ್ಥಂಕರನಾಗುವ ಆಯುಕರ್ಮವನ್ನು ಬಂಧ ಮಾಡಿಕೊಂಡನು. ಆಯುಷದ ಕೊನೆಯಲ್ಲಿ ಸಲ್ಲೇಖನ ವ್ರತವನ್ನು ತೆಗೆದುಕೊಂಡು ಸಮಾಧಿ ಮರಣವನ್ನು ಹೊಂದಿದನು. ಅಪರಾಜಿತನು ಆನಂತರ ಊರ್ಧ್ವಗ್ರೈವೇಯಕ ಸ್ವರ್ಗದ ಪ್ರೀತಿಂಕರ ಎಂಬ ವಿಮಾನದಲ್ಲಿ ಅಹಮೀಂದ್ರನಾದನು. ತನ್ನ ಆಯುಷ್ಯವು ತೀರಲು ಭೂಮಿಯಲ್ಲಿ ಅವತರಿಸಲು ಸಿದ್ಧನಾದನು. ಜಂಬೂದ್ವೀಪದ ಭರತ ಕ್ಷೇತ್ರದಲ್ಲಿ ಕೌಶಂಬಿ ಎಂಬ ನಗರ. ಇಲ್ಲಿ ಇಕ್ಷ್ವಾಕು ವಂಶದ ಕಾಶ್ಯಪ ಗೋತ್ರದ ಧರಣರಾಜನು ರಾಜ್ಯವಾಳುತ್ತಿದ್ದನು. ಈತನ ಪತ್ನಿ ಸುಷಿಮಾದೇವಿ. ಸುಷಿಮಾದೇವಿಯ ಗರ್ಭದಲ್ಲಿ ಜನನಾಗಲಿರುವ ಶಿಶುವು ಬಂದು ಅವತರಿಸುವ ಮೊದಲೇ ಸೌಧರ್ಮೇಂದ್ರಾದಿ ದೇವತೆಗಳು ರತ್ನವೃಷ್ಟಿಯನ್ನು ಮಾಡುತ್ತಾರೆ. ಅನಂತರ ಬೆಳಗಿನ ಜಾವ ಮಾತೆಯು 16 ಸ್ವಪ್ನಗಳನ್ನು ಕಂಡಳು. ತನ್ನ ಗರ್ಭದಲ್ಲಿ ಜನನಾಗಲಿರುವ ಶಿಶುವು ಜನಿಸುವುದಾಗಿ ತಿಳಿದು ಸಂತೋಷಗೊಂಡಳು. ಸೌಧರ್ಮೇಂದ್ರಾದಿ ದೇವತೆಗಳು ಗರ್ಭಾವತರಣ ಕಲ್ಯಾಣವನ್ನು ನೆರವೇರಿಸಿದರು. 9 ತಿಂಗಳು ತುಂಬುತ್ತಿದ್ದಂತೆ ಈಕೆ ಜನನಾಗಲಿರುವ ಶಿಶುವನ್ನು ಪಡೆದರು. ದೇವೇಂದ್ರನು ಜನನಾಗಲಿರುವ ಶಿಶುವನ್ನು ಸುಮೇರು ಪರ್ವತದ ಪಾಂಡುಕ ಶಿಲೆಯಲ್ಲಿ ಜನ್ಮಾಭಿಷೇಕ ಕಲ್ಯಾಣವನ್ನು ಮಾಡಿ ಪದ್ಮಪ್ರಭಾ ಎಂದು ಹೆಸರಿಟ್ಟರು. ಸುಮತಿ ತೀರ್ಥಂಕರರು ಮುಕ್ತರಾಗಿ 90 ಲಕ್ಷ ಕೋಟಿ ಸಾಗರೋಪಮ ವರ್ಷಗಳು ಕಳೆದ ನಂತರ ಪದ್ಮಪ್ರಭ ತೀರ್ಥಂಕರರು ಜನಿಸಿದರು. ಇವರ ಆಯುಷ್ಯ 30 ಲಕ್ಷ ವರ್ಷ. 250 ಬಿಲ್ಲುಗಳಷ್ಟು ಎತ್ತರವಾಗಿದ್ದರು. ಇವರ ರಾಜ್ಯಭಾರದಲ್ಲಿ ಪ್ರಜೆಗಳು ಸುಖ ಸಮೃದ್ಧಿಯಿಂದ ಕೂಡಿದ್ದರು, ನೀತಿಪರರಾಗಿದ್ದರು. ಹೀಗಿರಲು ಒಮ್ಮೆ ಕೊಳದ ನೀರಿನಲ್ಲಿ ಆನೆಯು ಆಡುತ್ತಿರುವಾಗ ಅದರಲ್ಲಿದ್ದ ಕೆಸರಿನಲ್ಲಿ ಸಿಲುಕಿತು, ಬಂಧನಕ್ಕೊಳಗಾಯಿತು. ಈ ವಿಷಯ ಪದ್ಮಪ್ರಭ ತೀರ್ಥಂಕರರ ಕಿವಿಗೆ ಮುಟ್ಟಿತ್ತು. ಈ ಕಾರಣದಿಂದ ಅವರಿಗೆ ಪೂರ್ವಜನ್ಮದ ಸ್ಮರಣೆ ಆಯಿತು. ವೈರಾಗ್ಯ ಪರರಾದರು. ದೀಕ್ಷೆಯನ್ನು ತೆಗೆದುಕೊಳ್ಳಲು ನಿಶ್ಚಯಿಸಿದರು. ಸೌಧರ್ಮೇಂದ್ರಾದಿ ದೇವತೆಗಳು ದೀಕ್ಷಾ ಕಲ್ಯಾಣವನ್ನು ನೆರವೇರಿಸಿದರು. ಇವರು ನಿವೃತ್ತಿ ಎಂಬ ಪಲ್ಲಕ್ಕಿಯಲ್ಲಿ ಕುಳಿತು ಮನೋಹರವೆಂಬವನಕ್ಕೆ ಬಂದು ಸಹಸ್ರಾರು ರಾಜರೊಡನೆ ದೀಕ್ಷೆಯನ್ನು ತೆಗೆದುಕೊಂಡರು. ಪದ್ಮಪ್ರಭ ಮುನಿಗಳು 6 ಉಪವಾಸ ತಪಸ್ಸಿನ ನಂತರ ಮನಪರ್ಯಯ ಜ್ಞಾನ ಉಂಟಾಯಿತು. ಪಾರಣೆಗಾಗಿ ಹೊರಟರು. ವರ್ಧಮಾನವೆಂಬ ನಗರದಲ್ಲಿ ಸೋಮದತ್ತ ರಾಜನು ಪದ್ಮಪ್ರಭ ಮುನಿಗಳಿಗೆ ಆಹಾರ ದಾನವನ್ನು ಮಾಡಿದನು. ಅನಂತರ 6 ತಿಂಗಳುಗಳ ಕಾಲ ಕಠಿಣ ತಪಸ್ಸನ್ನು ಮಾಡಿ ಕೇವಲ ಜ್ಞಾನವನ್ನು ಪಡೆದರು. ದೇವತೆಗಳು ಕೇವಲ ಜ್ಞಾನ ಕಲ್ಯಾಣವನ್ನು ನೆರವೇರಿಸಿದರು. ಪದ್ಮಪ್ರಭ ಮುನಿಗಳು ಪದ್ಮಪ್ರಭ ತೀರ್ಥಂಕರರಾದರು. ಪದ್ಮಪ್ರಭ ತೀರ್ಥಂಕರರ ಸಮವಸರಣದಲ್ಲಿ ವಜ್ರಚಾಮರ ಮೊದಲಾದ 110 ಮಂದಿ ಗಣಧರರಿದ್ದರು. ಅನಂತರ 1000 ಮಂದಿ ಮುನಿಗಳೊಂದಿಗೆ ಸಂವೇದ ಶಿಖರದಲ್ಲಿ ಪ್ರತಿಮಾಯೋಗದಲ್ಲಿ ನಿಂತು ನಿರ್ವಾಣ ಪದವಿಯನ್ನು ಪಡೆದು ಮುಕ್ತರಾದರು. ಜೆಬಲೋ ಪದ್ಮಪ್ರಭ ತೀರ್ಥಂಕರ ಭಗವಾನಕಿ ಜೈ ಹೋ. ಕೌಶಂಬಿ ಪಟ್ಟಣದಲ್ಲಿ ಧರಣ ಮಹಾರಾಜಗಂ ಸುಷಿಮಾ ಮಹಾದೇವಿಗಂ ಚಿತ್ರ ನಕ್ಷತ್ರದಲ್ಲುದಯಿಸಿದ ಕೆಂಪು ವರ್ಣವನ್ನುಳ್ಳ ತಾವರೆಯ ಲಾಂಛನವನ್ನುಳ್ಳ ಇಕ್ಷ್ವಾಕು ವಂಶವನ್ನುಳ್ಳ
ಕುಸುಮವರ ಮನೋವೇಗಿ ಯಕ್ಷ ಯಕ್ಷಿಯರನ್ನುಳ್ಳ 30 ಲಕ್ಷ ವರ್ಷ ಆಯುಷ್ಯವನ್ನುಳ್ಳ ಸಮ್ಮೇದ ಪರ್ವತದ ಮೋಹನಕೂಟದಲ್ಲಿ ಕರ್ಮಕ್ಷಯ ಮಾಡಿದ ಶ್ರೀ ಪದ್ಮಪ್ರಭ ತೀರ್ಥೇಶ್ವರರಿಗೆ ನಮಸ್ಕಾರಂನ ಮಾಡ್ಪೇನ್. ಜೈ ಬೋಲೋ ಪದ್ಮಪ್ರಭ ತೀರ್ಥಂಕರ ಭಗವಾನ ಕಿ ಜೈ ಹೋ. ಎಲ್ಲರಿಗೂ ಜೈ ಜಿನೇಂದ್ರ.